ಹಲೋ, ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರೋ ಪ್ರಾಂಶುಪಾಲರೇ, ನಮ್ಮ ಮುಖಂಡರಾದ ಲಕ್ಷ್ಮಣ್ಣನವರು ಮತ್ತು ಎಲ್ರಿಗೂ ನಮಸ್ಕಾರ. ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಸರ್ನ ಸರ್ ಈ ಕಾಲೇಜಿನ ಅಭಿವೃದ್ಧಿಗೆ ಅನುದಾನ ಬೇಕು ಅಂದಾಗ 4 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಮೇಲ್ಗಡೆ 13 ಕೊಠಡಿ ಕಟ್ತಾ ಇದ್ದೀವಿ. ಆದಷ್ಟು ಬೇಗ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಲ್ಲ ಕ್ರೀಡೆಗೆ ಆಗಮಿಸಿದ್ದೀರಾ. ನಿಮ್ಮೆಲ್ರಿಗೂ ಒಂದೇ ಎಕ್ಸಾಂಪಲ್ ಹೇಳೋದು, ತಾಲೂಕ್ ಲೆವೆಲ್ಲು, ಡಿಸ್ಟಿಕ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ. ಆದರೆ ನಮಗೆ ಆಡಬೇಕು ಅಂತ ಆಸೆ ಇದ್ದಾಗ ಯಾರ ಮಾತು ಕೇಳದೆ ಟ್ರೈ ಮಾಡಿಬಿಡ್ಬೇಕು. ಆಡಲಿಲ್ಲ ಅಂದರೆ ಹೆಂಗೂ ಸೋಲ್ತೀವಿ, ಏನಾದರೂ ಗೆದ್ದು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಚಿಕ್ಕ ವಯಸ್ಸಲ್ಲಿ ಒಬ್ಬ ಹುಡುಗ ದೊಡ್ಡ ಸ್ಪೋರ್ಟ್ಸ್ಮನ್ ಆಗಬೇಕು ಅಂತ ಆಸೆ ಕಾಣ್ತಾನೆ. ಆದರೆ ಅವನಿಗೆ ಟ್ಯಾಕಿಕಾರ್ಡಿಯಾ ಅಂತ ಒಂದು ಡಿಸೀಸ್ ಇರುತ್ತೆ. ಟ್ಯಾಕಿಕಾರ್ಡಿಯಾ ಅಂದರೆ ಹಾರ್ಟು ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೊಡ್ಕೊಳ್ಳೋದು. ಡಾಕ್ಟ್ರ್ ಹೇಳ್ತಾರೆ ನಿನ್ನ ಹಾರ್ಟ್ ಕಂಡೀಷನ್ ಸರಿ ಇಲ್ಲ, ಸೊ ಫಾಸ್ಟಾಗಿ ಓಡೋಕ್ಕಾಗಲ್ಲ ಅಂತ ಡಾಕ್ಟ್ರ್ ಹೇಳ್ತಾರೆ. ಆಗ ಹುಡುಗ ಅವ್ರ ಅಪ್ಪ ಹತ್ರ ಹೇಳ್ತಾನೆ, ಅಪ್ಪ ನಾನು ಏನೋ ಸಾಧಿಸ್ಬೇಕು ಅಂತಿದ್ದೀನಿ. ಡಾಕ್ಟರ್ ನೋಡಿದ್ರೆ ಟ್ಯಾಕಿಕಾರ್ಡಿಯಾ ಇದೆ, ಅಂದರೆ ಸಿಕ್ಕಾಪಟ್ಟೆ ಹಾರ್ಟ್ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಆವಾಗ ಹುಡುಗ ಆಪ್ರೇಷನ್ ಮಾಡಿಸ್ಕೊಂಡು ಹಾರ್ಟ್ಗೆ, ಅದಾದ ನಂತರ ಸ್ಪೋರ್ಟ್ಸ್ಗೆ ಬರ್ತಾನೆ. ಅಂತ ಚೈಲ್ಡ್ಹುಡ್ಡಲ್ಲಿ ಅಂತ ಹೆಲ್ತ್ ಇಶ್ಯೂ ಇದ್ರೂ ಹಾರ್ಟ್ ಆಪರೇಷನ್ ಆದ ನಂತರನೂ ಆ ಹುಡುಗ ಯಾವ ಮಟ್ಟಕ್ಕೆ ಬೆಳೀತಾನೆ ಅಂದರೆ, ಆ ಹುಡುಗನ ಇವತ್ತು ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಕರೀತಾರೆ, ಪ್ರಪಂಚದ ಫೇಮಸ್ ಫುಟ್ಬಾಲ್ ಪ್ಲೇಯರ್. ನೀವು ಗೂಗಲಲ್ಲಿ ಓದಿ, ರೊನಾಲ್ಡೋಗೆ ಟ್ಯಾಕಿಕಾರ್ಡಿಯಾ ಇರುತ್ತೆ. ಇವತ್ತು ಕಾಲಲ್ಲಿ ಒಂದು ಗಾಯ ಆದರೆ, ಕೈಯಲ್ಲಿ ಒಂದು ಗಾಯ ಆದರೆ ನಾವು ಅದನ್ನ ನೆಪ ಹೇಳ್ತೀವಿ. ಮಾಡಬೇಕು ಅಂತ ಹಠ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಇನ್ನೊಬ್ಬ ಹುಡುಗ ಇರ್ತಾನೆ, ಅವನಿಗೊಂದು 9 ವರ್ಷ ವಯಸ್ಸಿದ್ದಾಗ ಹಾರ್ಮೋನಲ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಬರುತ್ತೆ. ಹಾರ್ಮೋನಲ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಬರುತ್ತೆ. ಡೈಲಿ ಒಂದೊಂದು ಇಂಜೆಕ್ಷನ್ ತಗೋಬೇಕು. ಅವರಪ್ಪ ಹತ್ರ ಕಾಸಿಲ್ಲ. ಅವನು ಹೇಳ್ತಾನೆ, ಡ್ಯಾಡಿ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ನನಗೆ ಹಾಸ್ಪಿಟ್ಲಲ್ಲಿ ತೋರಿಸು ಅಂದರೆ ಹಾರ್ಮೋನಲ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಒಂದು 4-5 ವರ್ಷ ಅವರಪ್ಪ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಇಂಜೆಕ್ಷನ್ ತಗೊಳ್ಳೋವಾಗ ಅವನ ಕೈಲಿ ಓಡಕ್ ಆಗ್ತಿರಲ್ಲ, ಡೈಲಿ ಇಂಜೆಕ್ಷನ್ ತಗೋಬೇಕು ಹಾರ್ಮೋನಲ್ ಡಿಫಿಷಿಯನ್ಸಿ ಸಿಂಡ್ರೋಮ್ಗೆ. ಆ ಹುಡುಗ ಮತ್ತೆ ಆ ಬಡತನದಲ್ಲೂ ಓಡಿ 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 ಹಾರ್ಮೋನಲ್ ಡಿಫಿಷಿಯನ್ಸಿಯಿಂದ ಸ್ಟ್ರಗಲ್ ಆದ್ರೂ ಆ ಹುಡುಗನ ಇವತ್ತು ಪ್ರಪಂಚದಲ್ಲಿ ಲಿಯೋನಲ್ ಮೆಸ್ಸಿ ಅಂತ ಕರಿತೀವಿ. ದಯವಿಟ್ಟು ನೆನ್ಪಿಟ್ಕೋಬೇಕು. ನೀವು ಹೋಗ್ಬಿಟ್ಟು ಲಿಯೋನಲ್ ಮೆಸ್ಸಿ ಬಗ್ಗೆ, ಆತ ನೋಡದೇ ಇರೋ ಸಕ್ಸಸ್ ಇಲ್ಲ. ಕ್ರಿಸ್ಟಿಯಾನೋ ರೊನಾಲ್ಡೋ ಬಗ್ಗೆ ನೋಡ್ಬೇಕು. ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗ ಸ್ವಲ್ಪ ಟೈಮಲ್ಲಿ ಅಕಾಡೆಮಿಕ್ಸ್ ಅಲ್ಲಿ ವೀಕ್ ಅನ್ಸುತ್ತೆ, ತಲೆ ಕೆಡಿಸ್ಕೋಬಾರದು. ಸಚಿನ್ ತೆಂಡೂಲ್ಕರ್ SSLC ಪಾಸ್ ಆಗಲಿಲ್ಲ, ಇವತ್ತು ಮಹಾರಾಷ್ಟ್ರ SSLC ಸಿಲೆಬಸ್ ಅಲ್ಲಿ ಅವ್ರ ಲೆಸನ್ ಇದೆ. ಸ್ಪೋರ್ಟ್ಸ್ ಅಲ್ಲಿ ಬೆಳಿಬೇಕು ಅಂದವ್ರಿಗೆ ಯಾವಾಗಲೂ ಒಲಿಂಪಿಕ್ ಅಲ್ಲಿ ನಮ್ಗೊಂದು ಗೋಲ್ಡ್ ಮೆಡಲ್ ಬಂದಾಗ ಟಿವಿ ಚಾನಲ್ ಅಲ್ಲಿ PV ಸಿಂಧುಗೆ ಹೈದರಾಬಾದ್ ಅಲ್ಲಿ ರೋಡ್ ಶೋ ನಡೆಯುವಾಗ ಪ್ರತಿ ತಂದೆ ತಾಯಿನೂ ಮಗಳನ್ನ ಇದೇ ತರ ಸ್ಪೋರ್ಟ್ಸ್ ಅಲ್ಲಿ ಟ್ರೈನ್ ಮಾಡಬೇಕು ಅಂತ ಅನ್ಕೊಂತೀವಿ. ಆ ಹುಡುಗ ಕುರಿ ಮೇಯಿಸುವಾಗ, ಮೇಕೆ ಮೇಯಿಸುವಾಗ ಅಮ್ಮನ್ ಕೇಳ್ತಿದ್ದ, ಅಮ್ಮ ಈ ಬೆಟ್ಟ ಯಾರು ಹತ್ತಿಲ್ವಾ ಅಂತ. ಯಾರು ಹತ್ತಿಲ್ಲ, ನಾನು ಟ್ರೈ ಮಾಡ್ತೀನಿ ಅಂತ ಡೈಲಿ ಸ್ವಲ್ಪ ಹತ್ತೋದು, ಸುಸ್ತಾಗೋ ಇಳಿಯೋದು. ಹಿಂಗೆ 2-3 ವರ್ಷ ಸ್ವಲ್ಪ ಹತ್ತೋದು ಇಳಿಯೋದು, ಹತ್ತೋದು ಇಳಿಯೋದು, ಹಿಂಗೆ ಹತ್ತೋದು ಇಳಿಯೋದು ಮಾಡಿ ಮಾಡಿ ಒಂದು ಫೈನ್ ಡೇ ಆ ಹುಡುಗ ಬೆಟ್ಟನೇ ಹತ್ಬಿಟ್ಟ. ಆ ಬೆಟ್ಟನ ಹಿಮಾಲಯ ಅಂತೀವಿ, ಆ ಹುಡುಗನ್ನ ತೇನ್ಸಿಂಗ್ ಶೇರ್ಪಾ ಅಂತ ಕರಿತೀವಿ. ಇವತ್ತು ಹಿಮಾಲಯ ಹತ್ತಬೇಕು ಅಂದ್ರೆ 2-3 ವರ್ಷ ಪ್ರಾಕ್ಟೀಸು, ಆಕ್ಸಿಜನ್ ಸಿಲಿಂಡರ್ಗಳು, ಅದಕ್ಕೆ ಸರ್ಟಿಫಿಕೇಶನ್ ತಗೊಂತೀವಿ. ಒಬ್ಬ ಮೇಕೆ ಮೇಯಿಸೋ ಹುಡುಗ ಹತ್ತಿಳಿದ್ಬಿಟ್ಟ. ಹಿಮಾಲಯ ಪರ್ವತ ಹತ್ತು ಅಂತ ಮೋಟಿವೇಟ್ ಮಾಡಿದಂತ ತೇನ್ಸಿಂಗ್ ಶೇರ್ಪಾ ತಾಯಿಯಲ್ಲಿ 4 ಮೆಟ್ಲು ಹತ್ತಿದ ತಕ್ಷಣ ಎಳ್ಕೊಂಡು ರಪ ರಪ ಅಂತ ಹೊಡಿಯೋ ನಮ್ಮ ತಾಯಿಯಲ್ಲಿ 4 ಮೆಟ್ಲು ಹತ್ತಿದ ತಕ್ಷಣ ದಿಗ್ರ ಅಂತ 4 ರಪ ರಪ ಅಂತ ಹೊಡಿತಾರೆ. ಸೊ ಮನೆ ಸಪೋರ್ಟು ಬೇಕಾಗುತ್ತೆ. ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಮಾಡಬೇಕು ಅಂದ್ರೆ ಚೆನ್ನಾಗಿ ಓದಿ ಅಮ್ಮ. ಡಾಟರ್ಸ್ ಆರ್ ನಾಟ್ ಈಕ್ವಲ್ ಟು 10 sons, ದೇ ಆರ್ ಈಕ್ವಲ್ ಟು 10 sons ಅಂತ. ಚೆನ್ನಾಗಿ ಓದಬೇಕು, ಅದ್ರ ಜೊತೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡಿ. ಈಗ ಸೋತೋದವ್ರಿಗೆ ಬೇಜಾರಾಗುತ್ತೆ, ಮತ್ತೆ ಇನ್ನೊಂದ್ಸಲ ಗೇಮಲ್ಲಿ ಗೆಲ್ಲೋವರೆಗೂ ಒಂಥರ ಅನ್ಈಸಿ ಅನ್ಸುತ್ತೆ. ತಲೆ ಕೆಡಿಸ್ಕೋಬೇಡಿ, ಗೆದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ, ಇಲ್ಲಾಂದ್ರೆ ಗೆದ್ರೆ ಮುಂದಕ್ಕೆ ಹೋಗ್ತೀವಿ, ಇಲ್ಲ ಸೋತ್ರೆ ಮುಂದಕ್ಕಾದ್ರೂ ಕಳಿಸ್ತೀವಿ ಅಷ್ಟೇ. ಜೀವನದಲ್ಲಿ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ನಾನು ಹೇಳ್ತಾ ಇರ್ತೀನಿ, 95% ಬಂದರೆ ಡಾಕ್ಟರ್ಸು ಇಂಜಿನಿಯರ್ಸ್ ಆಗ್ತೀರಾ, 80% ಬಂದರೆ ಟೀಚರ್ಸ್ ಆಗಿ ಡಾಕ್ಟರ್ಸು ಇಂಜಿನಿಯರ್ಸ್ ಮಾಡ್ತೀರಾ, 60% ಬಂದರೆ ನಮ್ಮ ಥರ ರಾಜಕಾರಣಿಗಳಾಗಿ ಇವ್ರನ್ನೆಲ್ಲರೂ ಕಂಟ್ರೋಲ್ ಮಾಡ್ತೀರಾ, ಜಸ್ಟ್ ಪಾಸ್ ಆದರೆ ಸ್ವಾಮೀಜಿಯಾಗಿ ಎಲ್ಲರೂ ಕಾಲತ್ರ ಹೇಳ್ಕೊಂತೀರಾ. ಈಗ 60% ಬಂದರೆ ನಮ್ಮ ಥರ ರಾಜಕಾರಣಿಗಳಾಗಿ ಎಲ್ಲರೂ ಕಂಟ್ರೋಲ್ ಮಾಡ್ಬೋದು. ಸರ್ ಜಸ್ಟ್ ಪಾಸ್ ಆದರೆ
ಸ್ವಾಮೀಜಿ ಆಗ್ಬೋದು ಅಷ್ಟೇ. ಆಗ ರಾಜಕಾರಣಿಗಳು ಕಾಲತ್ರಕ್ಕೆ ಬರ್ತಾರೆ. ಸೊ ಎಲ್ರಿಗೂ ಒಳ್ಳೇದಾಗಲಿ, ನಿಮ್ಮ ತಂದೆ ತಾಯಿಗೆ ಒಳ್ಳೇದಾಗಲಿ. ನನಗೆ ಗೌರ್ಮೆಂಟ್ ಸ್ಕೂಲ್ ಎಜುಕೇಷನ್ ಬಗ್ಗೆ ಭಾಳ ಗೌರವ ಇದೆ. ನಾನೀಗ SSLC ಮಕ್ಕಳಿಗೆ MLA ಪ್ರದೀಪ್ ಈಶ್ವರ್ ಟೆಸ್ಟ್ ಸೀರೀಸ್ ಅಂತ ಲಾಂಚ್ ಮಾಡಿದ್ದೀನಿ. ಏನು ಅಂದರೆ 48 ಎಕ್ಸಾಮು. ನೀವು ಗಮನಿಸಿದ್ರೆ ಇಲ್ಲೋ, ಗೌರ್ಮೆಂಟ್ ಸ್ಕೂಲಲ್ಲಿ ಓದುವಾಗ ನಾವು ಎಕ್ಸಾಮ್ ಹಿಂದಿನ ದಿನ ಮಾತ್ರ ಬುಕ್ ತೆಗೆಯೋದು. ನಾನು ಪೆರೇಸಂದ್ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿದೆ. ನಾಳೆ ಟೆಸ್ಟ್ ಇದೆ ಅಂದರೆ ಇವತ್ತು ಬುಕ್ ತೆಗಿತಿದ್ವಿ, ಹಿಂದೆ ದಿನನೂ ಬುಕ್ ತೆಗಿತಿರಲ್ಲ, ಬೆಳಗ್ಗೆ ಎಕ್ಸಾಮ್ 1 ಅವರ್ ಮುಂಚೆ. ಅದು 1 ಅವರ್ ಮುಂಚೆ ಓದ್ತಿದ್ವೋ ಅನ್ನೋ ಗೊತ್ತಿಲ್ಲ, ಸ್ಕೂಲ್ಗೆ ಹೋದಾಗ ಒಂದು ಅರ್ಧ ಗಂಟೆ ಮುಂಚೆ. ಸೊ ನಾನು ನಿಮ್ಗೆ ಹೇಳೋದೇನು ಅಂದರೆ, ಕನ್ನಡ ಮೀಡಿಯಂ ಸ್ಕೂಲ್ ಹುಡುಗರು ಎಕ್ಸಾಮ್ ಇದ್ರೆ ಮಾತ್ರ ಓದ್ತಾರೆ. ಏನು ಮಾಡೋದು, ನಾನು ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲ್ ಹುಡುಗ ಅಲ್ವಾ. ಅದಕ್ಕೆ ಈ ವರ್ಷ ನನ್ನ ತಾಲೂಕಲ್ಲಿ ಗೌರ್ಮೆಂಟ್ ಮತ್ತು ಏಡೆಡ್ ಸ್ಕೂಲು 3,500 ಜನ ಮಕ್ಕಳಿಗೆ ನವೆಂಬರ್ 4ರಿಂದ ಡಿಸೆಂಬರ್ 2ವರೆಗೂ ಡೈಲಿ 1.5 ಗಂಟೆ ಎಕ್ಸಾಮು. ಕನ್ನಡ ಇಂಗ್ಲೀಷ್ ಆಲ್ರೆಡಿ 2 ಮುಗ್ದಿದೆ. 48 ಎಕ್ಸಾಮ್. ಇವಾಗ ಜನವರಿ ಫೆಬ್ರವರಿ 48 ಎಕ್ಸಾಮ್, 100 ಎಕ್ಸಾಮ್ ಬರೀತಾರೆ. ಆ ಪೇಪರಲ್ಲೇ ಕ್ವಶನ್ಸ್ ಬರುತ್ತೆ ಅಂತ ನನ್ನ ನಂಬಿಕೆ. ಪಾಸ್ ಆಗಿ ಹೋಗ್ತಾರೆ. 10th ಹಳ್ಳಿ ಮಕ್ಕಳು ಪಾಸ್ ಆದರೆ ಅಟ್ಲೀಸ್ಟ್ ಬದುಕನ್ನು ಕಟ್ಕೋಬೋದು. ಒಂದು SDA FD ಎಕ್ಸಾಮ್ ಬರಿಬೋದು. ಎಲ್ಲೋ ಕೂಲಿ ಕೆಲಸಕ್ಕೆ ಗಾರ್ಮೆಂಟ್ಸಲ್ಲಿ ಹೋಗೋ ಬದಲು SDA ಎಕ್ಸಾಮ್ ಬರೆದು ಒಂದು 30-40 ಸಾವಿರ ತಗೊಳ್ಳೋ SDA ಕ್ಲರ್ಕ್ ಆಗೋದ್ರಲ್ಲಿ ಅರ್ಥ ಇದೆ. ಎಷ್ಟೋ ಕುಟುಂಬಗಳು ಬೆಳಗ್ತವೆ. ನಾನು ಕನ್ನಡ ಮೀಡಿಯಮಲ್ಲಿ ಹೋದಾಗ ನನ್ನ ಫ್ರೆಂಡ್ಸ್ ಒಂದು 40-50 ಜನ ಇಂಗ್ಲೀಷಲ್ಲಿ ಫೇಲ್ ಆಗೋದು. ನನ್ನ ಫ್ರೆಂಡ್ಸ್ ಹೇಳೋರು, ಆ ಇಂಗ್ಲೀಷಲ್ಲಿ ಪಾಸ್ ಆಗಿದ್ದಿದ್ರೆ ನಾನು BMTCಗೆ ಹೊರಟೋಗ್ತಿದ್ದೆ, KSRTCಗೆ ಹೊರಟೋಗ್ತಿದ್ದೆ. ಇವತ್ತು ಕೆಲವರು ನನ್ನ ಸ್ನೇಹಿತರು 10th ಪಾಸ್ ಆಗೋಕ್ಕಾಗದೆ ಇವತ್ತು ಲಾರಿ ಡ್ರೈವರ್ಸ್ ಆಗಿದ್ದಾರೆ, ಅಲ್ಲೆಲ್ಲೋ ಕೂಲಿ ಕೆಲಸ ಮಾಡ್ತಾರೆ. ಆವತ್ತು ಅವ್ನು 10th ಪಾಸ್ ಆಗಿದ್ದರೆ ಇವತ್ತು BMTCಯಲ್ಲಿ ಒಂದು 40-50 ಸಾವಿರ ದುಡ್ದು ಹೆಂಡತಿ ಮಕ್ಕಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಚೆನ್ನಾಗಿ ಓದಿ, ಎಲ್ರಿಗೂ ಒಳ್ಳೇದಾಗಬೇಕು. ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ನನ್ನ ದೇವಾಲಯ ಅಂತ ಹೇಳಿದ್ದೀನಿ. ಇದನ್ನು ಮಾತಲ್ಲಿ ಹೇಳ್ತಿಲ್ಲ. 10 ಅಮ್ಮ ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ. 24/7 ವರ್ಕ್ ಮಾಡ್ತಿದೆ. ದೀಪಾವಳಿ ಹಬ್ಬಕ್ಕೆ 20,000 ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ದೀನಿ. ಇದೆಲ್ಲ ದುಡ್ಡು ಜಾಸ್ತಿ ಆಗಿದೆ ಅಂದ್ಕೋಬೇಡಿ. ದಾನ ಅಂದರೆ ನನಗೂ ಇನ್ನೂ ಕಾರ್ ಮೇಲೆ, ಮನೆ ಮೇಲೆ EMI ನಡೀತಾ ಇದೆ. MLA ತಾವು ಮಂಚ ದುಡ್ಡಿನ ಬೆಲೆ ಈನಿ ಹಂಗೆಲ್ಲ ಅಂದ್ಕೋಬೇಡಿ. ಮೊನ್ನೆ ಯಾವುದೋ ಊರಿಗೆ ಹೋಗಿದ್ದೆ. ಒಂದು ಅಜ್ಜಿ ಗೃಹಲಕ್ಷ್ಮಿ ನಾವು 2-2 ಸಾವಿರ ಕೊಡ್ತಿದ್ದೀವಿ. ಬಂದು ನನಗೆ ಕೊಟ್ಟರು, ಸಮಯ ತೀಸ್ಕೊಯ್ದಿ ಆಫೀಸಲ್ಲಿ ಶಪ್ಪು ಅಂತ. ಯಾಲಕ್ಕ ಅಂದೆ. 2 ವೇಳೆ ಅಷ್ಟು ಹೋಗಿ ಮಾಡಿ ಶಪ್ಪು ಹೋಗಿ 500 ರೇಷಿಸ್ತಾಡೇಮೋ ಏಷಿನಿ ಅಂತಾರೆ. ನನ್ನ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ, ಆದರೂ ಒಳ್ಳೇದು ಮಾಡ್ತಿದ್ದೀನಿ. ಒಳ್ಳೇದಾಗಲಿ ಅಮ್ಮ. ಈ ಕಾಲೇಜಿಗೂ ಒಳ್ಳೇದಾಗಲಿ, ಒಳ್ಳೆ ಫಲಿತಾಂಶ ಬರಲಿ. ಇದಕ್ಕೆ BSc ಪ್ರಯತ್ನ ಪಡ್ತೀನಿ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಮ್ಮ.